ಸೊ 91 ಎದರಿಂದ ಭಾಗ ಹೋಗುತ್ತಾ, ಇದು ಸ್ಪೆಷಲ್ ನಂಬರ್ ರೀ. ಇದು ಸ್ವಲ್ಪ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ರಿ, ಯಾಕಂದ್ರೆ ಇದು 7 ಮತ್ತು 13ಲಿಂದ ಭಾಗ ಹೋಗ್ತೈತಿ. ನಮ್ಗೆ ಇಲ್ಲಿ ಮೈನಸ್ ಚಿಹ್ನೆ ಬರಬೇಕು. ಇವೆರಡರೊಳಗೆ ಯಾವ್ದಾದ್ರು ಒಂದು ಮೈನಸ್ ಆಗಿರ್ತೈತಿ. ಯಾವ್ದು ಮೈನಸ್ ಆಗಿರ್ತೈತಿ ಅಂತ ನೋಡ್ಬೇಕಂದ್ರೆ ಇದು ಹೇಳ್ತೈತಿ. ಇದು ಏನ್ ಹೇಳ್ಬೇಕಂತೈತ್ರಿ, ಇದರಿಂದ ಚಿಹ್ನೆ ಪ್ಲಸ್ ಐತಿ ಅಂದ್ರ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಬರ್ತೈತಿ, ಸಣ್ಣ ಸಂಖ್ಯೆಯಿಂದ ಮೈನಸ್ ಬರ್ತೈತಿ. ಅಂದ್ರೆ 3 ಕಡೆ ಅವ ತಂತಿ ಬೇಲಿ ಹಾಕ್ಲಿಕ್ಕತ್ತಾನ, ಒಂದ್ ಕಡೆ ಅವ ಏನ್ ಮಾಡ್ಲಿಕ್ಕತ್ತಾನ ಅಂದ್ರೆ ತನ್ನ ಮನಿ ಕಂಪೌಂಡ್ ಅನ್ನ ಬೇಲಿಯಾಗಿ ಬಳಸ್ಲಿಕ್ಕತ್ತಾನ. ಸೊ ಈಗ ನಮ್ಗೆ ಇಲ್ಲಿ ಬರ್ಬೇಕಾಗಿದ್ದು ಎಕ್ಸ್ ಮತ್ತು ವೈಗಳು ಏನಪ್ಪಾ ಅಂತಂದ್ರೆ ಅವು ಪೂರ್ಣಾಂಕಗಳಿರಿ. ಆದ್ರೆ ಇಲ್ಲಿ ನಮ್ಗೆ ಏನ್ ಬರಾಗತೈತಿ ಅಂದ್ರೆ ಭಿನ್ನ ರಾಶಿ ಬರಾಗತೈತಿ. ಅದ್ರ ಸಂಬಂಧ ಇದನ್ನ ತೆಗಿತೀವಿ, ಇದು ನಮ್ಮ ಉತ್ತರ ಆಗಿರ್ತೈತಿ. ಏನ್ ಮಾಡ್ರ ದಟ್ ಇವ್ರು ಹೆಡ್ ಮಾಸ್ಟರ್ ಹೋಗಿ ಕೇಳಾರ, ಸರ್ ಇದು ಒಂದಿಟ್ಟು ಹುಡುಗರು ಹೆಚ್ಚಿಗೆ ಇದನ್ನ ಪ್ರೈಸ್ ಮಾಡಿ ಹೆಚ್ಚಿಗೆ ಮಾಡೋಣ ಅಂದಾರ. ಅವ್ರೇನಪ್ಪಾ ಅಂದ್ರೆ ಇಲ್ಲ ಇಷ್ಟರಾಗ ಮುಗಿಸ್ರಿ ಅಂತಾರ. ಅದಕ್ಕೆ ಅವ್ರ ಏನ್ ಮಾಡಕತ್ತಾರ ಅಂದ್ರ ಅಷ್ಟೇ ದುಡ್ಡನ್ನ ಉಳಿದ 5 ಜನ ಏನ್ ಹೆಚ್ಚಿಗೆ ಆಗಿರಲ್ಲ ಎಲ್ಲರಿಗೂ ಸೇರಿ ಅದನ್ನ ಕೊಡಾಕತ್ತಾರ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳ್ಕೊತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ 4ನೇ ಪಾಠ ವರ್ಗ ಸಮೀಕರಣಗಳದ್ದು ಮೇಲಿನ 4 ಅಂಕದ ಪ್ರಶ್ನೆಗಳನ್ನ ನಾವು ನೋಡಾಕತ್ತಿದ್ವಿ. 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ಲಿಕ್ಕಿದ್ವಿ. ಅದ್ರೊಳಗೆ ಏನ್ ಮಾಡಿದ್ವಿ ಅಂದ್ರೆ ಮೊದಲೇ 4 ಪ್ರಶ್ನೆಗಳನ್ನ ನಿನ್ನೆ ವಿಡಿಯೋದೊಳಗೆ ಮುಗಿಸಿದ್ವಿ. ಇವತ್ತು ಏನ್ ಮಾಡೋಣ ಅಂತಂದ್ರೆ ಉಳಿದ 4 ಪ್ರಶ್ನೆಗಳನ್ನ ನೋಡೋಣ ಅಂತ. 70 ರಿಂದ 73 ತನಕ ಕ್ವಶನ್ಸ್ ಅನ್ನ ನೋಡೋಣಂತ. ಓಕೆ, ಸೊ ದಟ್ ನಾನು ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ, ಪ್ರಶ್ನೆಗಳನ್ನ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತು ಅಂದ್ರೆ ಸರಿ, ಇಲ್ಲ ಸರ್ ದಟ್ ನಿಮ್ಮ ವಿಡಿಯೋ ಇದೇ ಮೊದಲನೇ ಸಾರಿ ನೋಡ್ತಾ ಇದೀವಿ ಅನ್ನೋದಾಯ್ತು ಅಂದ್ರೆ ನನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ರೈಟ್, ಸೊ ಬರ್ರಿ ದಟ್ ಈ ವಿಡಿಯೋದ 1ನೇ ಪ್ರಶ್ನೆ ನೋಡೋಣ. 70ನೇ ಪ್ರಶ್ನೆ, ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ಹಾಗಾದರೆ ಎ ಮತ್ತು ಬಿ ವ್ಯಕ್ತಿಗಳ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಸೊ ಎ ಮತ್ತೆ ಬಿ ಇಬ್ರು ವ್ಯಕ್ತಿಗಳ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ನಮಗ ಸ್ಪೇಸ್ ಹೆಚ್ಚಿಗೆ ಬೇಕಾಗ್ತದ ಕ್ವಶನ್ಗೆ? ಸಾಕು, ಇಷ್ಟ ಸಾಕು. ರೈಟ್, ಸೊ ಇಬ್ರು ವ್ಯಕ್ತಿಗಳ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ಸೊ ಒಬ್ರು ಎ, ಒಬ್ರು ಬಿ. ಓಕೆ, ಸೊ ಏನಾಗ್ಲಿ ಅಂತಂದ್ರೆ ಎ ಮತ್ತೆ ಬಿ ಗೆ ಅವ್ರ ವಯಸ್ಸುಗಳ ಸಂಬಂಧವನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಾರಿ? ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ ಅಂತ ಕೊಟ್ಟಾರ. ಓಕೆ, ಎ ಯ ವಯಸ್ಸು ಎಕ್ಸ್ ಆಗಿರಲಿ ಅನ್ನೋದು ಆಮೇಲೆ ಬರ್ಕೊಳ್ಳಂತ. ಆನಂತರ ಬಿ ಯ ವಯಸ್ಸು ವೈ ಆಗಿರ್ಲಿ, ಒಬ್ರದ್ದು ಎಕ್ಸ್ ಆಗಿರ್ಲಿ, ಒಬ್ರದ್ದು ವೈ ಆಗಿರ್ಲಿ. ಲಾಸ್ಟಿಗೆ ಏನ್ ಕಂಡಿಡಿ ಅಂದ್ರೆ ಅವ್ರಿಬ್ರು ವಯಸ್ಸನ್ನ ಕಂಡಿಡಿ ಅಂತಂದ್ರ. ಸೊ ಎ ವಯಸ್ಸು ಎಕ್ಸ್ ಆಗಿರ್ಲಿ, ಆನಂತರ ಬಿ ವಯಸ್ಸು ಏನಾಗಿರ್ಲಿ ಅಂತಂದ್ರೆ ವೈ ಆಗಿರ್ಲಿ. ಹಂಗಂದ್ರೆ ಅವ್ರೇನ್ ಹೇಳಕತ್ತಾರ, ಎ ಯ ವಯಸ್ಸು ಬಿ ಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಹಂಗಂದ್ರೆ ಎ ವಯಸ್ಸು ಎಕ್ಸ್ ಆಗಿತ್ತು ಅಂತಂದ್ರೆ ಸಾರಿ ಹಾ, ಎ ವಯಸ್ಸು ಏನಾಗೈತಿ ಅಂತಂದ್ರೆ ಬಿ ವಯಸ್ಸಿಗಿನ 26 ವಯಸ್ಸು ಹೆಚ್ಚಿಗೆ ಐತಿ ಅನ್ನಕತ್ತಾರ. ಹಂಗಂದ್ರೆ ಬಿದ್ದು ವಾಯ್ ಆಗಿತ್ತು ಅಂತಂದ್ರೆ ಎದ್ ಏನಾಗಿರ್ತೈತಿ ಅಂದ್ರೆ ಎಕ್ಸ್ ಪ್ಲಸ್ 26 ಆಗಿರ್ತೈತಿ. ಸಾರಿ, ಬಿದ್ದು ವಾಯ್ ಆಗಿತ್ತು ಅಂತಂದ್ರೆ ಏಜ್ ಏನಾಗಿರ್ತೈತಿ ಅಂದ್ರೆ ವಾಯ್ ಪ್ಲಸ್ 26 ವರ್ಷ ಆಗಿರ್ತೈತಿ. ಮುಂದುವರೆದು ಏನ್ ಹೇಳಾಕತ್ತಾರ ಅಂತಂದ್ರೆ 3 ವರ್ಷಗಳ ನಂತರ. ಓಕೆ, 3 ವರ್ಷಗಳ ನಂತರ ಇಲ್ಲಿ ನಾನು ಮೇಲ್ಗಡೆ ಬರ್ಬಿಡ್ತೀನಿ. ಇಲ್ಲಿ 3 ವರ್ಷಗಳ ನಂತರ 3 ವರ್ಷಗಳ ನಂತರ ದಟ್ ಎ ವಯಸ್ಸು ಎಷ್ಟಾಗುತ್ತೆ ಅಂತಂದ್ರೆ ಎಕ್ಸ್ ಪ್ಲಸ್ 3 ಆಗ್ತತಿ. ದಟ್ ಬಿ ವಯಸ್ಸು ಎಷ್ಟಾಗುತ್ತೆ ಅಂತಂದ್ರೆ ವೈ ಪ್ಲಸ್ 3 ಆಗ್ತತಿ. ಸೊ 3 ವರ್ಷಗಳ ನಂತರ ಅವರಿಬ್ರು ವಯಸ್ಸುಗಳ ಗುಣಲಬ್ಧವು ಎಷ್ಟಾಗುತ್ತೆ ಅಂತಂದ್ರೆ 360 ಆಗುತ್ತದೆ ಅನ್ನಕತ್ತಾರ. ಹಂಗಂದ್ರೆ ಇಲ್ಲಿ ಏನಾಗತ್ರಿ, ಎಕ್ಸ್ ಪ್ಲಸ್ 3 ಇಂಟು ವೈ ಪ್ಲಸ್ 3 ಇದೇನಾಗತ್ತೆ ಅಂತಂದ್ರೆ ಇವೆರಡು ಗುಣಲಬ್ಧ 360 ಆಗುತ್ತದೆ. ಹಾಗಂದ್ರೆ ಎಕ್ಸ್ ಮತ್ತೆ ವೈ ಬೆಲೆಗಳನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗೈತಿ. ಸರಿ, ಈಗ ನಮಗ 2 ವೇರಿಯೇಬಲ್ ಇರ್ಲಿಕ್ಕಿಲ್ಲ. ಇದು 1ನೇ ಸಮೀಕರಣ ಆಗಿರ್ಲಿ, ಇದು 2ನೇ ಸಮೀಕರಣ ಆಗಿರ್ಲಿ, 2 ಚರಾಕ್ಷರಗಳು ಇರ್ಲಿಕ್ಕಿಲ್ಲ, ಒಂದೇ ಚರಾಕ್ಷರ ಇರಬೇಕು. ಸೊ ಹಂಗಾಗಿ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಎಕ್ಸ್ ಬೆಲೆ ಏನದ ವೈ ಪ್ಲಸ್ 26 ಅದಲ್ಲ, ಅದನ್ನ ಇಲ್ಲಿ ತುಂಬ್ಕೊಳ್ಳೋಣ. ನಮ್ಗ ಎಕ್ಸ್ ಹೋಗ್ತೈತಿ, ವೈ ಅಷ್ಟ ಉಳಿತೈತಿ. ಸೊ ದಟ್ ಏನಾಗತ್ರಿ, ಅದು ಎಕ್ಸ್ ಇದ್ದಲ್ಲಿ ವೈ ಪ್ಲಸ್ 26 ಹಿಂಗ್ ಬರಿಬೇಕಾದಾಗ ನಾವು ಒಂದು ಸೆಂಟೆನ್ಸ್ ಅನ್ನ ಬರಿಬೇಕು, ಒಂದು ವಾಕ್ಯವನ್ನ ಬರಿಬೇಕು. ಏನ್ರಿ, ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ. ಸೊ 1 ಮತ್ತು 2ರಿಂದ ನಾವೇನಂದ್ರೆ ಎಕ್ಸ್ ಇದ್ದಲ್ಲಿ ಏನ್ ಬರ್ತೀವ್ರಿ, ವೈ ಪ್ಲಸ್ 26 ಪ್ಲಸ್ 3. ಎಕ್ಸ್ ಜಾಗದಾಗ ವೈ ಪ್ಲಸ್ 26 ಬರ್ತೀವಿ, ಪ್ಲಸ್ 3 ಇಂಟು ವೈ ಪ್ಲಸ್ 3 ಇಸ್ ಈಕ್ವಲ್ ಟು 360. ಓಕೆ, 26ಕ್ಕೆ 3 ಕೊಡಿಸಿದ್ರೆ 29 ಇಸ್ ಈಕ್ವಲ್ ಟು
y ಪ್ಲಸ್ 3 ಇಸ್ ಈಕ್ವಲ್ ಟು 360. ಒಂದು ಕೆಲಸ ಮಾಡೋಣ, ಈ 360 ಎಡಗಡೆ ತಗೊಂಡು ಬಂದ್ಬಿಡೋಣ, ಮೈನಸ್ 360 ಇಸ್ ಈಕ್ವಲ್ ಟು 0. ಇವೆರಡು ಗುಣಿಸೋಣ, y ಇಂಟು y ಸ್ಕ್ವೇರ್ ಪ್ಲಸ್ y ಇಂಟು 3y ಆಗತ್ರಿ, ಪ್ಲಸ್ 29 ಇಂಟು y ಅಂತಂದ್ರೆ 29y ಆಗತ್ತ, ಪ್ಲಸ್ 29 ಮೂರ್ಲೆ 87 ಮೈನಸ್ 360 ಇಸ್ ಈಕ್ವಲ್ ಟು 0. ಓಕೆ, ಇದ್ರ ಮುಂದೆ ಕಂಟಿನ್ಯೂ ಮಾಡ್ರಿ. y ಸ್ಕ್ವೇರ್ 3ಕ್ಕೆ 29 ಕೂಡಿಸಿದ್ರೆ 32y, ಮುಂದೆ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಕಳಿತೀವಿ. 360 87 ಹೋದ್ರೆ ಇದಕ್ಕೆ ಇನ್ನೂ 100 ಆಗ್ಬೇಕಂದ್ರೆ ಇನ್ನೂ 13 ಬೇಕು. 373 273 ಬರ್ತೈತಿ. ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದಕ್ಕೆ ಇದು ಉತ್ತರ ಮೈನಸ್ 273 ಇಸ್ ಈಕ್ವಲ್ ಟು 0 ಬರ್ತೈತಿ. ಓಕೆ, ಸೊ ಈಗ ಏನಪ್ಪಾ ಅಂದ್ರೆ ಮಧ್ಯದ ಪದ ಓಡ್ಕೋಬೇಕಂದ್ರೆ ಏನ್ ಮಾಡ್ತೀವಿ, ಇಲ್ಲಿರುವಂತಹ ಇದ್ರದ್ದು ಸಹಗುಣಕ ಏನು ಇಲ್ಲ ಅಂದ್ರೆ ಒಂದಿರ್ತೈತಿ, ಇದನ್ನ ಮತ್ತೆ ಇದನ್ನ ಗುಣಾಕಾರ ಮಾಡ್ತೇವಿ. ಅಂದ್ರೆ ನಮಗ ಗುಣಾಕಾರ ಮಾಡಿದ್ರೆ 1 ಇಂಟು ಮೈನಸ್ 273, ಗುಣಾಕಾರ ಮಾಡಿದ್ರೆ ಮೈನಸ್ 273 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಧ್ಯದ ಪದ 32 ಬರಬೇಕು. ಓಕೆ, ಹೇಳ್ರಿ ಯಾವ ಎರಡು ನಂಬರ್ ಅನ್ನು ಗುಣಿಸಿದ್ರೆ 270 ಬರ್ತದೆ, 73 ಬರ್ತೈತಿ, ಗುಣಿಸಿದ್ರೆ ಅಥವಾ 32 ಬರ್ತೈತಿ, ಡೈರೆಕ್ಟ್ ಹೇಳಿಕ್ ಬರಲ್ಲ. ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಭಾಗಿಸ್ತೇವೆ. ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಕೋತ ಹೋಗ್ತೀವಿ. ಇದು 2ರಿಂದ ಭಾಗವಾಗತ್ತಾ? ಇಲ್ಲ, ಬೆಸ ಸಂಖ್ಯೆ ಐತಿ. 3ರಿಂದ ಆಗತ್ತಾ ಅಂತಂದ್ರೆ ಆಗತ್ರಿ. ಓಕೆ, 3 9 27, 3 3. ಓಕೆ, ರೈಟ್. ಸೊ 91 ಎದರಿಂದ ಭಾಗ ಹೋಗುತ್ತಾ? ಇದು ಸ್ಪೆಷಲ್ ನಂಬರ್ ರೀ. ಇದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಯಾಕಂದ್ರೆ ಇದು 7 ಮತ್ತು 13ರಿಂದ ಭಾಗ ಹೋಗ್ತೈತಿ. ಸೊ 7ರಿಂದ ಭಾಗಿಸೋಣ. 7 1 7, 2 21 ಆಯ್ತು, 7 3 21, 13 1 13. ನಾನ್ ನಂಬರ್ ದೊಡ್ಡದೈತಿ ನೋಡಿ, ದಟ್ ನಂಬರ್ ಹೆಚ್ಚಿಗೆ ಬರ್ಬೋದು ಅಂತ ಲೈನ್ ಉದ್ದಾಗ ಹಾಕೊಂಡೆ, ನಮ್ಗೆ ಇಷ್ಟು ಸಾಕು. ರೈಟ್, ಈಗ 7 3 21, 21ಕ್ಕೆ 13 ಕೂಡಿಸಿದ್ರೆ 34 ಬರ್ತೈತಿ, 32 ಬರಲ್ಲ, ಜಸ್ಟ್ ಮಿಸ್ ಆಗತೈತಿ. ಒಂದ್ ವೇಳೆ ಕಳೆದಿ ಅಂದ್ರೆ ದಟ್ 32 ಅಂತೂ ಬರೋದೇ ಇಲ್ಲ. ಓಕೆ, ಅದು ಬಿಟ್ರೆ ನಮಗ್ ಮತ್ತೆ ಚಾನ್ಸ್ ಏನೈತಿ, ಇವೆರಡು ಗುಣಿಸ್ರಿ. 13 3 39, 39 ಮತ್ತ ಇದು 7. ಹಂಗಂದ್ರೆ ನಾವ್ ಇದನ್ನ ಯಾವ ರೀತಿ ಹುಡ್ಕೋಬಹುದು ಅಂತಂದ್ರೆ 39 7 273 ಅಂತ ಹುಡ್ಕೋಬಹುದು. ಆದ್ರ ನಮ್ಗೆ ಇಲ್ಲಿ ಮೈನಸ್ ಚಿಹ್ನೆ ಬರಬೇಕು. ಇವೆರಡರೊಳಗೆ ಯಾವ್ದಾದ್ರು ಒಂದು ಮೈನಸ್ ಆಗಿರ್ತೈತಿ. ಯಾವ್ದು ಮೈನಸ್ ಆಗಿರ್ತೈತಿ ಅಂತ ನೋಡ್ಬೇಕಂದ್ರ ಇದು ಹೇಳ್ತೈತಿ. ಇದು ಏನ್ ಹೇಳ್ಬೇಕಂತೈತ್ರಿ, ಇದರಿಂದ ಚಿಹ್ನೆ ಪ್ಲಸ್ ಐತಿ ಅಂದ್ರ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಬರ್ತೈತಿ, ಸಣ್ಣ ಸಂಖ್ಯೆಯಿಂದ ಮೈನಸ್ ಬರ್ತೈತಿ. ಅಗ್ದಿ ಈಸಿರಿ, ಕಷ್ಟಪಡುವಂತದ್ದು ಏನಿಲ್ಲ. ಪಾರ್ಟ್ ಆಫ್ ಅಂತಂದ್ರೆ ಅನ್ಕೋತಾರೆ ಎಷ್ಟು ಹುಡುಗರು, ಆ ತರ ಟಫ್ ಏನಿಲ್ಲ ರೀ. ಓಕೆ, ರೈಟ್. ಇದನ್ನ ಮುಂದ್ ಕಂಟಿನ್ಯೂ ಮಾಡ್ರಿ. y ಸ್ಕ್ವೇರ್ ಪ್ಲಸ್ 32y ಅನ್ನೋದನ್ನ ನಾವ್ ಯಾವ ರೀತಿ ಬರೀತೀವಿ ಅಂತಂದ್ರೆ 39y ಮೈನಸ್ 7y ಮೈನಸ್ 273 ಇಸ್ ಈಕ್ವಲ್ ಟು 0. ಇವೆರಡರೊಳಗೂ y ಕಾಮನ್ ತೆಗಿತೀವಿ ಅಂದ್ರೆ ಇದೇನಾಗುತ್ತೆ, y ಇಂಟು y ಸ್ಕ್ವೇರ್ ಒಂದು y ಹೊರಗಡೆ ಹೋತಂದ್ರೆ ಇನ್ನೊಂದು ಒಳಗಡೆ ಒಂದು ಉಳಿತೈತಿ, ಪ್ಲಸ್ y ಹೊರಗಡೆ ಹೋಗೈತಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ 39 ಬರ್ತೈತಿ. ಇವೆರಡರೊಳಗೂ ಏನ್ ಕಾಮನ್ ತೆಗಿತೀವ್ರಿ, 7 ಮೈನಸ್ 7 ಕಾಮನ್ ತೆಗಿತೀವಿ. ಇಲ್ಲಿ y ಪ್ಲಸ್ 7ಕ್ಕೆ ಎಷ್ಟರಿಂದ ಗುಣಿಸಿದ್ರೆ ಬರ್ತೈತಿ ಅಂದ್ರೆ ಇಲ್ಲಿ 39 ಐತಿ ಅಂದ್ರೆ ಇದು 39 ಬರ್ತೈತಿ. ಇಲ್ಲಾಂದ್ರೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲ ಐತಿ ನೋಡ್ರಿ, 39 7 273 ಬರ್ತೈತಿ ಇಸ್ ಈಕ್ವಲ್ ಟು 0. ರೈಟ್, ಈಗ ಇವೆರಡರಿಗೂ ಏನ್ ಕಾಮನ್ ಬರ್ತೈತಿ ಅಂತಂದ್ರೆ y ಪ್ಲಸ್ 39 ನಾವು ಕಾಮನ್ ತೆಗಿತೀವಿ. ಓಕೆ, ರೈಟ್. y ಪ್ಲಸ್ 39 ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ y ಉಳಿತೈತಿ ಮೈನಸ್ 7 ಇಸ್ ಈಕ್ವಲ್ ಟು 0. ಇಲ್ಲಿ y ಉಳಿತೈತಿ, ಇಲ್ಲಿ ಮೈನಸ್ 7 ಬರ್ತೈತಿ ಇಸ್ ಈಕ್ವಲ್ ಟು 0 ಬರ್ತೈತಿ. ರೈಟ್, ಇವೆರಡು ಗುಣಗಾರ ಮಾಡಿದ್ರೆ 0 ಬರಕತೈತಿ ಅಂತಂದ್ರೆ ಒಂದು ಇದು 0 ಆಗಿರ್ತೈತಿ ಅಥವಾ ಇದು 0 ಆಗಿರ್ತೈತಿ. y ಮೈನಸ್ 7 ಇಸ್ ಈಕ್ವಲ್ ಟು 0. ಓಕೆ, y ಪ್ಲಸ್ 39 ಬಲಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ 39 ಆಗುತ್ತೆ. 7 ಬಲಗಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 7 ಆಗುತ್ತೆ. y ಅನ್ನೋದೇನು, b ಯ ವಯಸ್ಸು. ವಯಸ್ಸು ಯಾವಾಗಲಾದ್ರೂ ಮೈನಸ್ ಒಳಗೆ ಇರ್ತದ? ಇಲ್ಲ ರೀ, ಅದೇನಿರ್ತೈತಿ ಅಂದ್ರೆ ಪ್ಲಸ್ ಇರ್ತೈತಿ. ಹಂಗಾಗಿ ಇದು ತಪ್ಪಾಗುತ್ತೆ, ಇದು ಸರಿ ಆಗಿರ್ತೈತಿ. ರೈಟ್, ಹಂಗಂದ್ರೆ ಇಲ್ಲಿ ಬರಬೇಡಣ, b ಯ ವಯಸ್ಸು 7 ವರ್ಷ, ಆನಂತರ ಎ ಯ ವಯಸ್ಸು, ಎ ಅನ್ನೋರು ಏನಾಗಿರ್ತಾರಪ್ಪ ಅಂತಂದ್ರೆ ಇವ್ರಕಿನ 26 ವರ್ಷ ದೊಡ್ಡವರು ಅದಾರ. 26 ಪ್ಲಸ್ 7 ಅಂತಂದ್ರೆ ಏನ್ ಬರ್ತ್ರಿ, 33 ವರ್ಷ. ಕರೆಕ್ಟಾ? 26 4 30 33, ಕರೆಕ್ಟ್. 33 ವರ್ಷ. ಇದು ಕರೆಕ್ಟ್ ಅದನ್ನ ತಪ್ಪದನ ಅಂತ ನಾವು ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀರಿ, 3 ವರ್ಷಗಳ ನಂತರ ಇವ್ರದ್ದು ಎಷ್ಟೈತ್ರಿ,
ಇವ್ರದ್ದು ಎಷ್ಟದ, ಇವ್ರದ್ದು 33 ವರ್ಷ ಅದ, ಇವ್ರದ್ದು ಎಷ್ಟದ ಅಂತಂದ್ರೆ 7 ಅದ. 3 ವರ್ಷಗಳ ನಂತರ ಇವ್ರ ವಯಸ್ಸು ಎಷ್ಟಾಗತ್ತೆ ಅಂದ್ರೆ 36 ಆಗತ್ತ. ಇವ್ರ ವರ್ಷ ಏನಾಗತ್ತೆ ಅಂದ್ರೆ 7 3 10 ಆಗತ್ತೆ. 36 ಹತ್ಲೆ 330 ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಓಕೆ ರೈಟ್. ಸೊ ಪ್ರಾಬ್ಲಮ್ ನಾವು ಪೂರ್ತಿ ಸಾಲ್ವ್ ಮಾಡಿದ ಬಳಿಕ ಕರೆಕ್ಟ್ ಐತೆ ಇಲ್ಲ ಅಂತ ವೆರಿಫೈ ಮಾಡ್ಕೊಂಡು ಮುಂದೆ ಹೋಗ್ವಿ. ರೈಟ್. ಸೊ ಇದು ನಮ್ಮ 70ನೆಯ ಲೆಕ್ಕ ಆಗಿತ್ತು. ನಂತರ 71ನೆಯ ಲೆಕ್ಕ ಏನದ ನೋಡ್ರಿ. ಒಬ್ಬ ರೈತನು 100 ಮೀಟರ್ ಸ್ಕ್ವೇರ್ ಆಯತಾಕಾರದ ತರಕಾರಿಯ ತೋಟವನ್ನು ಸಿದ್ಧಪಡಿಸಲು ಬಯಸಿದನು. ಈತನು ಕೇವಲ 30 ಮೀಟರ್ ಮುಳ್ಳು ತಂತಿಯನ್ನು ಹೊಂದಿರುವುದರಿಂದ ಅವನ ಮನೆಯ ಸುತ್ತಲಿನ ಕಾಂಪೌಂಡ್ ಗೋಡೆಯನ್ನು 4ನೇ ಭಾಗವಾಗಿ ಪರಿಗಣಿಸಿ ಆಯತಾಕಾರದ ತೋಟದ ಭಾಗಗಳಿಗೆ ಬೇಲಿಯನ್ನು ಹಾಕಿದನು. ಹಾಗಾದರೆ ತೋಟದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಓಕೆ ರೈಟ್. ಸೊ ಸಮಾಧಾನದಿಂದ ಒಂದೊಂದಾಗಿ ಏನಪ್ಪಾ ಅಂತಂದ್ರೆ ಇದನ್ನ ನೋಡ್ಕೊತ ಹೋಗೋಣಂತ್ರಿ. ಒಬ್ಬ ರೈತಂದ ಏನಪ್ಪಾ ಅಂದ್ರ ಆಯತಾಕಾರದ ತರಕಾರಿಯ ತೋಟ ಐತಿ. ಅದರದ ವಿಸ್ತೀರ್ಣ ಎಷ್ಟೈತಿ ಅಂತಂದ್ರೆ 100 ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಐತಿ. ಮುಂದ ಅದನ್ನ ಅವ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಬೇಲಿ ಹಾಕ್ಬೇಕಾಗಿತಿ. ಅವನ ಹತ್ರ ಬೇಲಿ ಎಷ್ಟೈತಿ ಅಂದ್ರ ತಂತಿಯ ಬೇಲಿ ಎಷ್ಟೈತಿ ಅಂದ್ರ 30 ಮೀಟರ್ ತಂತಿಯ ಬೇಲಿ ಐತಿ. ಆದ್ರ ಅದು ಪೂರ್ತಿ ಅದಕ್ಕೆ ಏನಪ್ಪಾ ಅಂದ್ರ ಸಫಿಶಿಯಂಟ್ ಆಗುದಿಲ್ಲ. ಅದ್ರ ಸಲುವಾಗಿ ಅವ ಏನ್ ಮಾಡ್ಲಿಕ್ಕತ್ತಾನಂತಂದ್ರ ಅವನ ಮನೆಯ ಸುತ್ತಲಿನ ಕಾಂಪೌಂಡ್ ಗೋಡೆಯನ್ನೇ 4ನೇ ಭಾಗವಾಗಿ ಪರಿಗಣಿಸಿ ಆಯತಾಕಾರದ ತೋಟದ ಭಾಗಗಳಿಗೆ ಬೇಲಿ ಹಾಕಿದನು. ಅಂದ್ರೆ 3 ಕಡೆ ಅವ ತಂತಿ ಬೇಲಿ ಹಾಕ್ಲಿಕ್ಕತ್ತಾನ, ಒಂದ್ ಕಡೆ ಅವ ಏನ್ ಮಾಡ್ಲಿಕ್ಕತ್ತಾನ ಅಂದ್ರ ತನ್ನ ಮನಿ ಕಾಂಪೌಂಡ್ ಅನ್ನ ಬೇಲಿಯಾಗಿ ಬಳಸ್ಲಿಕ್ಕತ್ತಾನ. ಸರಿನಾ? ರೈಟ್. ಅದು ಹೆಂಗ ಇದು ಯಾವ ರೀತಿ ಐತೆ ಅಂದ್ರೆ ಈ ರೀತಿ ಐತಿ. ಓಕೆ. ಇಲ್ಲಿ ಏನಪ್ಪಾ ಅಂದ್ರ ತಂತಿಯ ಬೇಲಿ ಐತಿ, ಇಲ್ಲಿ ತಂತಿಯ ಬೇಲಿಯನ್ನ ಹಾಕಾಕತ್ತಾನ. 4ನೇ ಕಡೆ ಅವಂಗ ತಂತಿಯ ಬೇಲಿ ಹಾಕ್ಲಿಕ್ಕೆ ಈ ಜಾಗ ಇದು ಇಲ್ಲ. ಅದ್ರ ಸಂಬಂಧ ಏನ್ ಮಾಡಕತ್ತಾನ ಅಂತಂದ್ರೆ ಇಲ್ಲಿ ಕಂಪೌಂಡ್ ಅನ್ನ ಬಳಸ್ಲಿಕ್ಕತ್ತಾನ. ಇದು ಕಂಪೌಂಡ್ ಅಂತ ಗೊತ್ತಾಗ್ಲಿ ಅನ್ನೋ ಸಲುವಾಗಿ ನಾನು ಏನಪ್ಪಾ ಅಂದ್ರೆ ಈ ರೀತಿ ಹಾಕಿರ್ತೇನೆ. ಸರಿನಾ? ರೈಟ್. ಇದು ಕಂಪೌಂಡ್ ಅಂತ ಅನ್ಕೊಳ್ರಿ. ಈಚೆ ಕಡೆ ಏನಪ್ಪಾ ಅಂತಂದ್ರೆ ತಂತಿಯ ಬೇಲಿ ಹಾಕ್ಲಿಕ್ಕತ್ತಾನ. ಈ 3 ಭಾಗಗಳನ್ನ ಸೇರಿಸ್ಕೊಂಡ್ರೆ ಇದೇನಪ್ಪಾ ಅಂದ್ರೆ ಇದು ಉದ್ದ, ಇದು ಅಗಲ, ಇದು ಈ 3 ಇದನ್ನ ಸೇರಿಸಿದ್ರೆ ಎಷ್ಟೈತಿ ಅಂದ್ರ 30 ಮೀಟರ್ ಐತಿ ಅಂತ ಹೇಳಕತ್ತಾನ. ಇದರದ್ದು ಒಟ್ಟು ವಿಸ್ತೀರ್ಣ ಎಷ್ಟೈತಿ ಅಂತಂದ್ರ 100 ಚದರ ಮೀಟರ್ ಐತಿ ಅಂತ ಹೇಳಕತ್ತಾನ. ರೈಟ್. ಓಕೆ. ಈಗ ಇಲ್ಲೊಂದು ಉದ್ದ ಐತಿ, ಇಲ್ಲೊಂದು ಉದ್ದ ಐತಿ. ಹಂಗಂದ್ರ ಈಗ ಲಾಸ್ಟಿಗೆ ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರ ಉದ್ದ ಮತ್ತು ಅಗಲಗಳನ್ನ ಕಂಡಿಡ್ರಿ ಅಂತ ಹೇಳಕತ್ತಾರ. ಉದ್ದ ಎಕ್ಸ್ ಆಗಿರಲಿ, ಆನಂತರ ಅಗಲ y ಆಗಿರಲಿ. ಓಕೆ ರೈಟ್. ಈಗ 4 ಕಡೆ ಏನಾದ್ರು ಇದನ್ನ ದಟ್ಟ ಬೇಲಿ ಏನ್ರಿ ತಂತಿಯ ಬೇಲಿ ಇತ್ತಪ್ಪ ಅಂದ್ರೆ ನಾವೇನ್ ಮಾಡಿರ್ತಿದ್ವಿ ಅಂತಂದ್ರೆ ಅದನ್ನ ದಟ್ಟ ಆಯತದ ಸುತ್ತಳತೆಯನ್ನ ಸೂತ್ರ ಬಳಸಿ ನಾವು ಮಾಡಿರ್ತಿದ್ವಿ. ಆದ್ರೆ ಇಲ್ಲಿ ಆಯತದ ಸುತ್ತಳತೆ ಬಳಸ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಒಂದ್ ಕಡೆ ಕಂಪೌಂಡ್ ಐತಿ, ಇನ್ನು 3 ಕಡೆ ಏನಪ್ಪಾ ಅಂತಂದ್ರೆ ತಂತಿಯ ಬೇಲಿ ಐತಿ. ಓಕೆ. ಸೊ ಉದ್ದ ಅನ್ನೋದು ಏನಪ್ಪಾ ಅಂದ್ರೆ ಎಕ್ಸ್ ಅದ, ಇದು ಅಗಲ ಅನ್ನೋದು y ಅದ. ಇಲ್ಲಿ 2 ಉದ್ದಗಳಿರೋದಕ್ಕ x ಪ್ಲಸ್ ಎಕ್ಸ್ 2x ಪ್ಲಸ್ ಇದು y ಅಂದ್ರೆ ಇದೇನಾಗತ್ತಪ್ಪ ಅಂದ್ರೆ 2x ಪ್ಲಸ್ y ಇಸ್ ಈಕ್ವಲ್ ಟು ಏನಾಗತ್ರಿ, ಇದು 30 ಮೀಟರ್ ಅದ. ಅರ್ಥ ಆಗ್ತಾ ಇದೆಯಾ? ಅವ್ರ ತಂತಿಯ ಬೇಲಿ ಎಷ್ಟೈತಿ ಅಂದ್ರೆ ಅವ್ರ ಕಡೆ 30 ಮೀಟರ್ ಐತಿ. ಅಂದ್ರೆ ಈ 3 ಬಾಹುಗಳನ್ನ ಸೇರಿಸಿದ್ರೆ 30 ಮೀಟರ್ ಬರಾಕತ್ತಿ. ಆ ನಂತರ ಏನಂತಂದ್ರೆ ದಟ್ ಆಯತದ ವಿಸ್ತೀರ್ಣ, ಆಯತಾಕಾರದ ಅದು ಹೊಲದ ವಿಸ್ತೀರ್ಣ ಅಥವಾ ಆಯತದ ವಿಸ್ತೀರ್ಣ ಎಷ್ಟೈತಿ ಅಂತಂತಂದ್ರೆ ವಿಸ್ತೀರ್ಣ ಎಷ್ಟೈತಿ ಅಂದ್ರೆ 100 ಮೀಟರ್ ಐತಿ. 100 ಚದರ ಮೀಟರ್ ಐತಿ. 100 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಐತಿ. ಓಕೆ. ಸೊ ಈಗ ಇಲ್ಲಿ ನೋಡಿದ್ರಿ ಅಂತಂದ್ರೆ ಆಯತದ ವಿಸ್ತೀರ್ಣ ಸೂತ್ರ ಏನ್ರಿ? ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು 100. ಅಂದ್ರೆ ಎಕ್ಸ್ ಗುಂಡ್ಲೆ y ಮಾಡಿದ್ರಿ ಏನ್ ಬರಾಕತೈತಿ ಅಂದ್ರೆ 100 ಚದರ ಮೀಟರ್ ಬರಾಕತೈತಿ. ಓಕೆ. ಇದನ್ನ ಏನ್ ಬರೆಯೋಣ? 2x ಪ್ಲಸ್ y ಇಸ್ ಈಕ್ವಲ್ ಟು 30. ಇದ್ರೊಳಗ y ಇದು ಏನ್ ಮಾಡೋಣ? 2x ಆ ಕಡೆ ಹಾಕೋಣ. ಅಂದ್ರೆ ಇದೇನಾಗುತ್ತೆ? y ಇಸ್ ಈಕ್ವಲ್ ಟು 30 ಮೈನಸ್ 2x ಆಗುತ್ತೆ. ಸೊ ಹಿಂಗ್ಯಾಕೆ ಹಾಕಿದೆ ಅಂತಂದ್ರೆ ನನಗ ಇಲ್ಲಿ 2x ಅಂತ ತಗೊಂಡ್ರೆ x ಬೆಲೆ ತುಂಬುದು ಕಷ್ಟ ಆಗುತ್ತೆ. ಅದ್ರ ಸಂಬಂಧ y ಬೆಲೆ ತುಂಬುದು ಈಸಿ. ಅದು ಒಂದೇ ಅದರಿ, ಅದು ಏನ್ ನಂಬರ್ ಇಲ್ಲ ಅದ್ರ ಸಂಬಂಧ. ಓಕೆ ರೈಟ್. ಇದು ಏನಾಗಿರ್ಲಿ ಅಂತಂದ್ರೆ ಇದು ಸಮೀಕರಣ 1 ಆಗಿರ್ಲಿ, ಇದು ಸಮೀಕರಣ 2 ಆಗಿರ್ಲಿ. ಓಕೆ. 2 ಸಮೀಕರಣ ಸಿಕ್ಕವು. ಇದನ್ನ ಚರಾಕ್ಷರಗಳು 2 ಅದಾವು. 2 ಚರಾಕ್ಷರ ಬೇಡ, ಒಂದೇ ಚರಾಕ್ಷರ ಆಗೋ ತರ ಬರ್ಕೊಳ್ಳೋಣ. ಸೊ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು
2ರಿಂದ ಇವೆರಡು ಸಮೀಕರಣದಿಂದ ನಾವೇನ್ ಮಾಡ್ಬೋದು ಅಂದ್ರೆ ಈ y ಬೆಲೆ ಇದ್ರೊಳಗೆ ಹಾಕ್ತೀವಿ ಅಂದ್ರೆ ಇದೇನಾಗುತ್ತೆ ರೀ x ಗುಂಡ್ಲೆ 30 ಮೈನಸ್ 2x ಈಸ್ ಈಕ್ವಲ್ ಟು 100 ಸರಿನಾ ರೈಟ್ 30 ಇಂಟು x 30x ಮೈನಸ್ x ಇಂಟು 2x ಅಂದ್ರೆ 2x² ಇಸ್ ಈಕ್ವಲ್ ಟು 100 ಓಕೆ ಇದರಿಂದ ಚಿಹ್ನೆ ಮೈನಸ್ ಇರ್ಲಿಕ್ಕಿಲ್ಲ ಪ್ಲಸ್ ಇರಬೇಕು ಅದನ್ನ ಎಲ್ಲಾನು ಒಳಗಡೆ ತಗೊಂಡು ಹೋಗೋಣ ಅಂದ್ರೆ ಇದೇನಾಗುತ್ತೆ ರೀ 0 ಇಸ್ ಈಕ್ವಲ್ ಟು 2x² 30x ಬಲಗಡೆ ಹೋದ್ರೆ ಮೈನಸ್ 30x ಓಕೆ ಇಲ್ಲಿ ಮೊದಲು ಚಿಹ್ನೆ ಪ್ಲಸ್ ಇತ್ತು ಬಲಗಡೆ ಹೋದ್ರೆ ಮೈನಸ್ ಆಗುತ್ತೆ ಈಗ ಆಲ್ರೆಡಿ ಇದು ಇಲ್ಲೇ ಐತಿ ಇಸ್ ಪ್ಲಸ್ 100 ಆಗಿರುತ್ತೆ 0 ಎಡಗಡೆ ಬರ್ಕೊಳ್ಳೋದು ಬೇಡ ಇದು ಬಲಗಡೆ ಬರ್ಕೊಳ್ಳೋಣ ಓಕೆ ರೈಟ್ ಈಗ ಏನಾಗುತ್ತಪ್ಪ ಅಂದ್ರೆ ಇವಿಷ್ಟು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತಾವ ಅಂತಂದ್ರೆ ಹೋಗ್ತಾವ್ರಿ ಎದರಿಂದ ಭಾಗ ಹೋಗ್ತಾವ ಅಂತಂದ್ರೆ 2ರಿಂದ ಭಾಗವಾಗ್ತಾವು ಸೊ ಪೂರ್ತಿ ಸಮೀಕರಣವನ್ನ 2ರಿಂದ ಭಾಗಿಸ್ತಾನ 2ರಿಂದ ಭಾಗಿಸಿದ್ರಿ ಅಂತಂದ್ರೆ 2ಕ್ಕೆ 2 ಹೋಗುತ್ತೆ ಇಲ್ಲಿ x² ಅಷ್ಟೇ ಉಳಿದಿದ್ರಿ ಮೈನಸ್ 2 ಒಂದ್ಲೆ 2 1 ಉಳಿತು 2 5 10 15x ಪ್ಲಸ್ 2 5 10 ಮುಂದೊಂದು 0 ಇಸ್ ಈಕ್ವಲ್ ಟು 0 ರೈಟ್ ಈಗ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ 1 ಇರ್ತೈತಿ 1 ಮತ್ತು 50ನ್ನ ಗುಣಿಸೋಣ ಅಂದ್ರೆ ನಮಗ ಗುಣಾಕಾರ ಮಾಡಿದ್ರೆ 50 ಬರಬೇಕು ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದ ಮೈನಸ್ 15 ಬರಬೇಕು ಯಾವ ಎರಡು ಸಂಖ್ಯೆಯನ್ನ ಗುಣಿಸಿದ್ರೆ 50 ಬರ್ತೈತಿ ಕೂಡಿಸಿದ್ರೆ ಕಳೆದ್ರೆ 15 ಬರ್ತೈತಿ ಅಂತಂದ್ರ 10 5 50 10 5 50 ಓಕೆ ಇಲ್ಲಿ ಮೈನಸ್ 15 ಬರಬೇಕಂದ್ರೆ ಏನಪ್ಪಾ ಅಂದ್ರೆ 2ರ ಹಿಂದೂ ಚಿಹ್ನೆ ಮೈನಸ್ ಇದ್ರೆ ಮೈನಸ್ 10 ಮೈನಸ್ 5 ಮಾಡಿದ್ರೆ ಮೈನಸ್ 15 ಬಂದಿರ್ತೈತಿ 2 ಗುಣಿಸಿದ್ರೆ ಪ್ಲಸ್ 50 ಬರ್ತೈತಿ ರೈಟ್ ಈಗ ನೆಕ್ಸ್ಟ್ ಏನ್ ಮಾಡ್ತೀವ್ರಿ ಇದನ್ನ ಮಧ್ಯದ ಪದ ಹೊಡ್ಕೋತೀವಿ ಯಾವ ರೀತಿ ಅಂತಂದ್ರೆ ಮೈನಸ್ 10x ಮೈನಸ್ 5x ಪ್ಲಸ್ 50 ಈಸ್ ಈಕ್ವಲ್ ಟು 0 ಇವೆರಡರೊಳಗೆ x ಕಾಮನ್ ತೆಗಿತೀವಿ ಇಲ್ಲಿ x ಮೈನಸ್ ಇಲ್ಲ ಎಷ್ಟು ಬರ್ತೈತಿ 10 ಬರ್ತೈತಿ ಓಕೆ x ಹೊರಗಡೆ ಬಂದೈತೆ ಅಂದ್ರೆ ಇಲ್ಲಿ ಮೈನಸ್ 10 ಬರ್ತೈತಿ ಸೊ ಇಲ್ಲಿ ಮೈನಸ್ 5ನ್ನ ಕಾಮನ್ ತೆಗಿತೀವಿ ಇಲ್ಲಿ x ಉಳಿತೈತಿ ಮೈನಸ್ 5ಕ್ಕೆ ಎಷ್ಟರಿಂದ ಗುಣಿಸಿದ್ರೆ 50 ಬರ್ತೈತಿ ಅಂದ್ರೆ ಮೈನಸ್ 10ರಿಂದ ಗುಣಿಸಿದ್ರೆ 50 ಬರ್ತೈತಿ ಇಲ್ಲಿ x ಮೈನಸ್ 10 ಬಂದೈತೆ ಅಂದ್ರೆ ಇಲ್ಲೂ x ಮೈನಸ್ 10 ಬರಬೇಕು ಓಕೆ ರೈಟ್ ಇವೆರಡರೊಳಗೆ ಏನ್ ಕಾಮನ್ ತೆಗಿಬೋದ್ರಿ x ಮೈನಸ್ 10 ಕಾಮನ್ ತೆಗಿಬಹುದು ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ x ಉಳಿತೈತಿ ಇಲ್ಲಿ ಮೈನಸ್ 5 ಉಳಿತೈತಿ ಇಸ್ ಈಕ್ವಲ್ ಟು 0 ಇವೆರಡು ಗುಣಾಕಾರ ಮಾಡಿದ್ರೆ 0 ಬರಾಕತೈತಿ ಅಂದ್ರೆ x ಮೈನಸ್ 10 ಇಸ್ ಈಕ್ವಲ್ ಟು 0 ಇದನ್ನ ಇಲ್ಲಿ ಬರಲ್ಲ ಓಕೆ ಇವೆರಡು ಗುಣಾಕಾರ ಮಾಡಿದ್ರೆ 0 ಬರುತ್ತಂದ್ರೆ x ಮೈನಸ್ 10 ಇಸ್ ಈಕ್ವಲ್ ಟು 0 ಆಗಿರ್ತೈತಿ ಅಥವಾ x ಮೈನಸ್ 5 ಇಸ್ ಈಕ್ವಲ್ ಟು 0 ಆಗಿರ್ತೈತಿ ರೈಟ್ ಮೈನಸ್ 10 ಬಲಗಡೆ ಹೋದ್ರೆ ಪ್ಲಸ್ 10 ಆಗುತ್ತೆ 5 ಬಲಗಡೆ ಹೋದ್ರೆ ಪ್ಲಸ್ 5 ಆಗುತ್ತೆ ಸೊ x ಅನ್ನೋದು ಏನಪ್ಪಾ ಅಂತಂದ್ರೆ ಅದರ ಉದ್ದ ಆಗಿರೋದ್ರಿಂದ ಇದನ್ನ 10 ಮೀಟರ್ ಇದು 5 ಮೀಟರ್ ಇದ್ರೊಳಗೆ ಯಾವ್ದಾದ್ರು ಒಂದು ನೆಗೆಟಿವ್ ಬಂದಿತ್ತು ಅಂದ್ರೆ ಮೈನಸ್ ಬಂತಂದ್ರೆ ಅದನ್ನ ತೆಗಿತಿದ್ವಿ ಇಲ್ಲಿ ಎರಡು ಕಡೆ ಪ್ಲಸ್ ಇದ್ದದಕ್ಕೆ ಎರಡನ್ನು ನಾವೇನಪ್ಪಾ ಅಂತಂದ್ರೆ ಲೆಕ್ಕಕ್ಕೆ ಹಿಡಿಬೇಕಾಗೈತಿ ಓಕೆ ಸೊ ಒಂದ್ ವೇಳೆ ಉದ್ದ 10 ಮೀಟರ್ ಇತ್ತಪ್ಪ ಅಂದ್ರೆ ಉದ್ದ 10 ಮೀಟರ್ ಆಗಿತ್ತಂತಂದ್ರೆ ಅದರ ಅಗಲ ಏನಾಗ್ತತಿ ಅಗಲ ಅಂದ್ರೆ y 30 ಮೈನಸ್ 2x ಓಕೆ 30 ಮೈನಸ್ 2 ಇಂಟು x ಅಂದ್ರೆ 10 ಓಕೆ 30 ಮೈನಸ್ 20 ಅಂದ್ರೆ 10 ಮೀಟರ್ ಒಂದ್ ವೇಳೆ ಉದ್ದ 10 ಮೀಟರ್ ಆಗಿತ್ತಂತಂದ್ರೆ ಅಗಲ 10 ಮೀಟರ್ ಆಗಿರ್ತೈತಿ ಓಕೆ ನಂತರ ಎರಡನೇದು ಒಂದ್ ವೇಳೆ ಉದ್ದ 5 ಮೀಟರ್ ಆಗಿತ್ತಂತಂದ್ರೆ ಒಂದ್ ವೇಳೆ ಉದ್ದ 5 ಮೀಟರ್ ಆಗಿತ್ತಂದ್ರೆ ಅದರ ಅಗಲ ಏನಾಗ್ತದ್ರಿ ಅದರ ಅಗಲ ಏನಾಗತ್ತೆ ಅಂತಂದ್ರೆ ಅಗಲ 30 ಮೈನಸ್ 2x 30 ಮೈನಸ್ 2x ಅಂದ್ರೆ ಏನ್ರಿ 5 ತೋಳಕ್ಕೆ ತೆಗ್ದು ಓಕೆ 30 5 2 10 30 10 ಹೋದ್ರೆ 20 ಮೀಟರ್ ಓಕೆ ಒಂದು ಅದು ಉದ್ದ ಮತ್ತು ಅಗಲಗಳು ಏನಾಗಿರ್ತಾವ ಅಂತಂದ್ರೆ 10 ಮೀಟರ್ ಮತ್ತು 10 ಮೀಟರ್ 10 ಮೀಟರ್ ಮತ್ತು 10 ಮೀಟರ್ ಅಂತಂದ್ರೆ ಇದು ಚೌಕ ಆಗಿಬಿಡ್ತೈತಿ ಆ ನಂತರ ಒಂದ್ ವೇಳೆ ಉದ್ದ 5 ಮೀಟರ್ ಆಗಿತ್ತಂದ್ರೆ ಅಗಲ 20 ಮೀಟರ್ ಆಗಿರ್ತೈತಿ ನಮ್ಗೆ ಇಲ್ಲಿಗೆ ಸುಮ್ಮನೆ ಇರ್ಲಿಕ್ಕೆ ಆಗಂಗಿಲ್ಲ ನಾವೇನ್ ಮಾಡ್ತೀವ್ರಿ ತಾಳೆ ನೋಡ್ತೀವಿ ಸೊ ಒಂದ್ ವೇಳೆ 10 ಮೀಟರ್ ಆಗಿತ್ತಂದ್ರೆ 10 10 10 ಟೋಟಲ್ 30 ಮೀಟರ್ ಅವ್ರು ಹೇಳ್ದಂಗ ಏನಪ್ಪಾ ಅಂದ್ರೆ 30 ಮೀಟರ್ ಐತಿ 10 ಇಂಟು 10 ಮಾಡಿದ್ರು ಸಹಿತ ಅದು ಏನಂದ್ರೆ 100 ಚದರ ಮೀಟರ್ ಬರಾಕತೈತಿ ಸಮಸ್ಯೆನೇ ಇಲ್ಲ ಒಂದ್ ವೇಳೆ ಇಲ್ಲಿ 5 ಮೀಟರ್ ಮತ್ತೆ 20 ಮೀಟರ್ ಆಗಿತ್ತಂದ್ರೆ ಎಲ್ಲೆಲ್ಲ ಐದ್ರಿ ಇಲ್ಲಿ 5 ಇಲ್ಲಿ 20 ಓಕೆ 5 20 ಇಲ್ಲಿ 5 5 5 10 10 ಪ್ಲಸ್ 20 30 ಬರಾಕತೈತಿ
ಒಂದ್ ವೇಳೆ ಇದು 20 ಇದು 5 ಆಗಿತ್ತು ಅಂದ್ರೆ 25 100 ಮೀಟರ್ ಸ್ಕ್ವೇರ್ ಅಂದ್ರೆ 100 ಅಥವಾ 100 ಚದರ ಮೀಟರ್ ವಿಸ್ತೀರ್ಣ ಬರಾಗತೈತಿ. ಹಂಗಿದ್ರು ಸಹಿತ ಏನಪ್ಪಾ ಅಂತಂದ್ರೆ ಇದು ನಮ್ದು ಉತ್ತರ ಕರೆಕ್ಟ್ ಆಗಿರ್ತೈತಿ. ಸೊ ಉದ್ದ ಆಗಲ್ಲ 10 ಮೀಟರ್ ಆದ್ರೂ ಆಗಿರ್ಬೋದು, ಇಲ್ಲ ಅಂತಂದ್ರೆ 5 ಮೀಟರ್ 20 ಮೀಟರ್ ಆದ್ರೂ ಆಗಿರ್ಬೋದು. ಸರಿನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 72ನೇ ಲೆಕ್ಕ ಏನದು ನೋಡ್ರಿ. ಒಂದು ಭಿನ್ನರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನರಾಶಿ ಮತ್ತು ವ್ಯುತ್ಕ್ರಮಗಳ ಮೊತ್ತ 29/10 ಆಗಿದೆ. ಹಾಗಾದರೆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಮೇ 2025 ಕೇಳ್ರಿ. ಅಗದಿ ಸಿಂಪಲ್. ಇದೇನಾದ್ರೂ ಅಕಸ್ಮಾತ್ ಆಗಿ 4 ಮಾರ್ಕ್ಸ್ಗೆ ಏನಾದ್ರೂ ಎಕ್ಸಾಮ್ ಕೇಳಿದ್ರೆ ಗ್ಯಾರಂಟಿ ಏನಪ್ಪಾ ಅಂತಂದ್ರೆ ನಾವು 4 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ಓಕೆ ರೈಟ್. ದಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂಶ ಮತ್ತು ಛೇದಗಳ ಬಗ್ಗೆ ಭಿನ್ನರಾಶಿಯನ್ನ ಕಂಡುಹಿಡಿ ಅಂದ್ರ. ಸೊ ಭಿನ್ನರಾಶಿ ಅಂತಂದ್ರೆ ಮತ್ತೆ ಅಂಶ ಬಗ್ಗೆ ಮತ್ತೆ ಛೇದ ಬಗ್ಗೆ ಮಾತಾಡ್ಬೇಕು ನಾವಿಲ್ಲಿ. ಅಂಶ ಮತ್ತು ಛೇದಕ್ಕೆ ಏನಪ್ಪಾ ಅಂದ್ರೆ ಒಂದು ಸಂಬಂಧವನ್ನ ಅವರು ಕೊಟ್ಟಾರ. ಹಂಗಂದ್ರೆ ನಾವು ಏನ್ ಮಾಡೋಣ, ಅಂಶ ಮತ್ತು ಛೇದಗಳನ್ನ ಇಲ್ಲಿ ದಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಅಂತ. ಓಕೆ, ಅಂಶ ಏನಾಗಿರ್ಲಿ ಎಕ್ಸ್ ಆಗಿರ್ಲಿ, ಓಕೆ, ಛೇದ y ಆಗಿರ್ಲಿ. ಅಂಶ ಎಕ್ಸ್ ಛೇದ y ಆಗಿರಲಿ. ಮುಂದುವರೆದು ಏನು ಹೇಳಕತ್ತಾರ ಅಂತಂದ್ರೆ ಒಂದು ಭಿನ್ನ ರಾಶಿಯಲ್ಲಿ ಛೇದವು ಅಂಶಕ್ಕಿಂತ ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅಂದ್ರೆ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂತ ಹೇಳಕತ್ತಾರ. ಸೊ ಇದು ಎಕ್ಸ್ ಆಗಿತ್ತಂದ್ರೆ ಅದ್ರ 2ರಷ್ಟು 2x 1 ಹೆಚ್ಚಾಗಿದೆ ಅಂದ್ರೆ +1. ಈಗ ಆ ಒಂದು ಭಿನ್ನರಾಶಿ ಏನಾಗುತ್ತೆ ಅಂತಂದ್ರೆ ಇಲ್ಲೇ ಬರ್ಬಿಡೋಣ. ಆ ಒಂದು ಭಿನ್ನರಾಶಿ ಏನಾಗುತ್ತೆ ಅಂತಂದ್ರೆ ಅಂಶ ಎಕ್ಸ್ ಛೇದ y ಅಥವಾ ಅಂಶ ಎಕ್ಸ್ ಛೇದ 2x + 1. ಓಕೆ, ದಟ್ ಇದನ್ನ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಸಪ್ರೇಟ್ ಆಗಿ ಬರ್ಬಿಡೋಣ. ಏನಾಗುತ್ತೆ ಎಕ್ಸ್ ಬಾಗ್ಲೆ 2x + 1 ಆಗುತ್ತೆ. ಆ ನಂತರ ಇದರ ವ್ಯುತ್ಕ್ರಮ ಅಂತಂದ್ರೆ ಏನ್ರಿ, ವ್ಯುತ್ಕ್ರಮ ಅಂತಂದ್ರೆ ಇದರ ಒಂದು ಉಲ್ಟಾ. ಅಂದ್ರೆ ಅಂಶ ಛೇದ ಇದ್ದ ಅಂಶ ಆಗುತ್ತೆ, ಅಂಶ ಇದ್ದ ಛೇದ ಆಗುತ್ತೆ. ಅಂದ್ರೆ ಅದೇನಾಗುತ್ತೆ 2x + 1 ಬಾಗ್ಲೆ ಎಕ್ಸ್ ಆಗಿರ್ತೈತಿ. ಈ ಭಿನ್ನ ರಾಶಿ ಮತ್ತು ಅದರ ವ್ಯುತ್ಕ್ರಮಗಳ ಮೊತ್ತ ಏನಾಗತೈತಿ ಅಂತಂದ್ರೆ 29/10 ಆಗತೈತಿ. ಅಂದ್ರೆ ಅದು ಏನಾಗತ್ರಿ ಎಕ್ಸ್ ಬಾಗ್ಲೆ 2x + 1 ಪ್ಲಸ್ ಅದರ ವ್ಯುತ್ಕ್ರಮ 2x + 1 ಬಾಗ್ಲೆ ಎಕ್ಸ್ ಕೂಡಿಸಿದ್ರ 29/10 ಆಗುತ್ತೆ ಅಂತ ಹೇಳಕತ್ತಾರ. ಸೊ ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಬಂದಿರ್ತೈತಿ. ಎಕ್ಸ್ ಬೆಲೆ ಬರ್ತೈತಿ, ಮುಂದೆ y ಬೆಲೆನೂ ಗೊತ್ತಾಗ್ತೈತಿ. ಓಕೆ, ಇವುಗಳ ಲಸ ತೆಗಿತೀವಿ. ಲಸ ಅಂದ್ರೆ ಏನಾಗತ್ರಿ, ಇವೆರಡನ್ನು ಗುಣಿಸಿ ಬರಿತೀವಿ. ಓಕೆ, ಇದನ್ನ 2x + 1ಗೆ ಏನು ಗುಣಿಸಿದ್ರೆ ಇದು ಬರ್ತೈತಿ ಅಂದ್ರೆ ಇನ್ನು ಎಕ್ಸ್ ಅನ್ನ ನಾವಿಲ್ಲಿ ಗುಣಿಸ್ಬೇಕು. ಎಕ್ಸ್ ಗೆ ಎದನ್ನು ಗುಣಿಸಿದ್ರೆ ಇದು ಬರ್ತೈತಿ ಅಂತಂದ್ರೆ 2x + 1ರಿಂದ ಗುಣಿಸಬೇಕು. ಓಕೆ ರೈಟ್. ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ x² ಬರ್ತೈತಿ ಪ್ಲಸ್ 2x + 1 ಇಂಟು 2x + 1 ಅಂದ್ರೆ ಏನ್ ಬರ್ತದ್ರಿ 2x + 1 ಹೋಲ್ ಸ್ಕ್ವೇರ್ ಬರ್ತೈತಿ ಇಸ್ ಈಕ್ವಲ್ ಟು 29/10. ಏನ್ ಮಾಡೋಣ, ಇದನ್ನ ಈ ಛೇದವನ್ನ ಈ ಕಡೆ ತಗೊಂಡು ಹೋಗೋಣ, ಈ 10ನ್ನ ಈ ಕಡೆ ತಗೊಂಡು ಹೋಗೋಣ. ಅದಕ್ಕೂ ಮುಂಚೆ ಇದನ್ನ ವಿಸ್ತರಿಸಿ ಬರ್ಕೊಳ್ಳೋಂತ್ರಿ. ಇದೇನಾಗತ್ತೆ x² ಪ್ಲಸ್ ಇದು ಯಾವ ರೂಪದಾಗ ಐತಿ ಅಂದ್ರೆ a + b ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಅಂದ್ರೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ a² 2x ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ 4x² ಪ್ಲಸ್ 2ab ಅಂದ್ರೆ 2 4 4 4 4x ಪ್ಲಸ್ b² ಅಂದ್ರೆ 1 ಬಾಗ್ಲೆ x ಇಂಟು 2x 2x² ಪ್ಲಸ್ x ಇಂಟು 1 x ಈಸ್ ಈಕ್ವಲ್ ಟು 29/10. 10 ಎಡಗಡೆ ಹೋಗ್ಲಿ ಅಂದ್ರೆ ಇದೇನಾಗತ್ತ 10 ಗುಂಡ್ಲೆ x² ಪ್ಲಸ್ x² ಅಂದ್ರೆ 5x² ಪ್ಲಸ್ 4x ಪ್ಲಸ್ 1. ಓಕೆ, ಈಸ್ ಈಕ್ವಲ್ ಟು ಇದು ಬಲಗಡೆ ಹೋದ್ರೆ ಏನಾಗತ್ರಿ, ಇಲ್ಲಿ ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ ಗುಂಡ್ಲೆ ಆಗತ್ತ 2x² ಪ್ಲಸ್ x ಆಗಬಹುದಾ? ರೈಟ್. ಇದನ್ನ ಗುಣಿಸೋಣ. 15 50x² ಪ್ಲಸ್ 14 40x ಪ್ಲಸ್ 11 10 ಈಸ್ ಈಕ್ವಲ್ ಟು 29 58x² ಪ್ಲಸ್
29 ಇಂಟು ಎಕ್ಸ್ ಅಂದ್ರೆ 29 ಎಕ್ಸ್. ಇವ್ನ ಈ ಕಡೆ ಬೇಡ, ಇವನ್ನೆಲ್ಲಾನು ಈ ಕಡೆ ತಗೊಂಡೋಗೋಣಂತೆ. ಅಂದ್ರೆ ಇದೇನಾಗುತ್ತೆ 0 ಇಸ್ ಈಕ್ವಲ್ ಟು 58 ಎಕ್ಸ್ ಸ್ಕ್ವೇರ್. 50 ಎಕ್ಸ್ ಸ್ಕ್ವೇರ್ ಈ ಕಡೆ ಹೋಯ್ತು ಅಂದ್ರೆ ಮೈನಸ್ 50 ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 29 ಎಕ್ಸ್ 40 ಎಕ್ಸ್ ಬಲಗಡೆ ಹೋದ್ರೆ ಮೈನಸ್ 40 ಎಕ್ಸ್, 10 ಬಲಗಡೆ ಹೋದ್ರೆ ಮೈನಸ್ 10. ಎಕ್ಸ್ ಸ್ಕ್ವೇರ್ ಎರಡು ಇಲ್ಲೇ ಬರಲಿ ಅನ್ನೋ ಸಲುವಾಗಿ ನಾನು ಮೊದಲಿಗೆ ಬರ್ಕೊಂಡಿರಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅದ, ಇಲ್ಲಿ ಎಕ್ಸ್ ಅದ, ಇಲ್ಲಿ ಮೈನಸ್ 10 ಅದ. 0 ಇಸ್ ಈಕ್ವಲ್ ಟು 58 ಎಕ್ಸ್ ಸ್ಕ್ವೇರ್ ಒಳಗೆ 50 ಹೋತು ಅಂದ್ರೆ 8 ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಮೈನಸ್ 40 ಮಾಡಿದ್ರೆ ಮೈನಸ್ 11 ಎಕ್ಸ್ ಮೈನಸ್ 10. ಓಕೆ, 0ನ್ನ ಬಲಗಡೆ ಬರ್ಕೊಳ್ಳೋಣ ಅಂತ ಅಂದ್ರೆ ಇದೇನಾಗತ್ರಿ 8 ಎಕ್ಸ್ ಸ್ಕ್ವೇರ್ ಮೈನಸ್ 11 ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ಇದನ್ನ ನೋಡಿ ಅಗ್ದಿ ಸಿಂಪಲ್ ಐತ್ರಿ, ಭಿನ್ನ ರಾಶಿ ಮೇಲೆ ಅಗ್ದಿ ಸಿಂಪಲ್ ಅದ ಅಂತ ಅನ್ಕೊಂಡ್ವಿ. ದಟ್ ಇಲ್ಲ ರೀ, ಬಹಳ ಕಷ್ಟಪಡ್ಬೇಕೈತೆ. ಇರ್ಲಿ, ತೊಂದರೆ ಇಲ್ಲ. 8 ಇಂಟು 10 ಮಾಡ್ತೀವಿ ಅಂದ್ರೆ ಗುಣಾಕಾರ ಮಾಡಿದ್ರೆ 10 8 80 ಮೈನಸ್ 80 ಬರಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನ್ ಬರ್ಬೇಕು ಅಂದ್ರೆ ಮಧ್ಯದ ಪದ 11 ಬರ್ಬೇಕು. ಯಾವ ಎರಡು ನಂಬರ್ ಅಂತ ನಂಬರ್ ಯಾವ್ರಿ 16 5 80, 16 5 16 5 80. ಓಕೆ, 16 ಒಳಗ 5 ಹೋದ್ರ 11 ಬರ್ತೈತ್ರಿ. ಆದ್ರೆ ನಮ್ಗೆ ಇಲ್ಲಿ ಮೈನಸ್ ಬರೋ ಸಲುವಾಗಿ ಏನಪ್ಪಾ ಅಂತಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಹಾಕೊಳ್ಳೋಣ ಅಂತ. ಅಂದ್ರೆ ಇದೇನಾಗುತ್ತೆ 8 ಎಕ್ಸ್ ಸ್ಕ್ವೇರ್ ಮೈನಸ್ 16 ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 0. ಓಕೆ, 8 ಎಕ್ಸ್ ಅನ್ನ ಕಾಮನ್ ತೆಗಿತೀವಿ. ಇಲ್ಲಿ ಏನು ಉಳಿತೈತಿ ಅಂದ್ರೆ ಎಕ್ಸ್ ಉಳಿತೈತಿ. ಇವೆರಡು ಇಂಟು ಮಾಡಿದ್ರೆ 8 ಎಕ್ಸ್ ಸ್ಕ್ವೇರ್ ಬರುತ್ತೆ. ಮೈನಸ್ ಇಲ್ಲಿ ಏನ್ ಬರ್ತೈತಿ ಅಂತಂದ್ರೆ 2 ಉಳಿತೈತಿ. 8 2 16. ಓಕೆ, ಇವೆರಡರೊಳಗೆ ಕಾಮನ್ ಏನ್ ತೆಗಿತೀರಿ 5 ಕಾಮನ್ ತೆಗಿತೀವಿ. ಇಲ್ಲಿ ಎಕ್ಸ್ ಬರ್ತೈತಿ. 5 2 10 ಇಸ್ ಈಕ್ವಲ್ ಟು 0. ಇವೆರಡರೊಳಗೂ ಕಾಮನ್ ಏನ್ರಿ, ಇವೆರಡರೊಳಗೂ ಕಾಮನ್ ಎಕ್ಸ್ ಮೈನಸ್ 2 ಮುಂದೆ 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 ಇಲ್ಲಿ ಏನಾಗುತ್ತೆ 8 ಎಕ್ಸ್ ಉಳಿತೈತಿ. 8 ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಹಂಗಂದ್ರೆ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಅಥವಾ 8 ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಓಕೆ, ಮೈನಸ್ 2 ಬಲಗಡೆ ಹೋದ್ರೆ ಪ್ಲಸ್ 2 ಆಗುತ್ತೆ. ಆನಂತರ ಇಲ್ಲಿ 8 ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಬರ್ತೈತಿ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಬಾಗ್ಲೆ 8 ಬರ್ತೈತಿ. ಓಕೆನಾ, ರೈಟ್. ಸೊ ಈಗ ನಮಗೆ ಇಲ್ಲಿ ಬರ್ಬೇಕಾಗಿತ್ತು ಎಕ್ಸ್ ಮತ್ತು ವೈಗಳು ಏನಪ್ಪಾ ಅಂತಂದ್ರೆ ಅವು ಪೂರ್ಣಾಂಕಗಳಿರಿ. ಆದ್ರೆ ಇಲ್ಲಿ ನಮ್ಗೆ ಏನ್ ಬರಾಕತೈತಿ ಅಂದ್ರೆ ಭಿನ್ನ ರಾಶಿ ಬರಾಕತೈತಿ. ಅದ್ರ ಸಂಬಂಧ ಇದನ್ನ ತೆಗಿತೀವಿ. ಇದು ನಮ್ಮ ಉತ್ತರ ಆಗಿರ್ತೈತಿ. ಎಕ್ಸ್ 2 ಆಗಿತ್ತು ಅಂತಂದ್ರೆ ವಾಯ್ ಬೆಲೆ ಏನಾಗತ್ರಿ, ವಾಯ್ ಬೆಲೆ ಏನಪ್ಪಾ ಅಂತಂದ್ರೆ 2 ಎಕ್ಸ್ ಪ್ಲಸ್ 1. ಎಕ್ಸ್ ಇದ್ದಲ್ಲಿ 2 ಹಾಕೋತೀವಿ. 2 4 4 1 5. ಅಂದ್ರೆ ಆ ಒಂದು ಭಿನ್ನ ರಾಶಿ ಏನಾಗಿರ್ತೈತಿ ಅಂತಂದ್ರೆ ಭಿನ್ನ ರಾಶಿ ಏನಾಗಿರ್ತೈತಿ ಅಂದ್ರೆ ಎಕ್ಸ್ ಬಾಗ್ಲೆ ವೈ ಅಂತಂದ್ರೆ 2 ಬಾಗ್ಲೆ 5 ಆಗಿರ್ತೈತಿ. ಸರಿನಾ, ರೈಟ್. ಅಂಶ 2 ಛೇದ 5 ಆಗಿರ್ತೈತಿ. ಸರಿನಾ, ಇದು ಕರೆಕ್ಟ್ ಐತಾ ತಪ್ಪೈತಾ ಅಂತ ನೋಡ್ಬೇಕಂದ್ರೆ ಸ್ವಲ್ಪ ಎಫರ್ಟ್ ಆಗ್ಬೇಕಾಗತ್ರಿ. ಬಟ್ ಅದನ್ನ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ರಿ. ಇಲ್ಲಿ ನಾ ಮಾಡಕತ್ತೀನಿ ಅಂದ್ರೆ ಮತ್ತೆ ಅದೊಂದು ಪೂರ್ತಿ ಲೆಕ್ಕ ಆಗ್ತದೆ. ಅದ್ರ ಸಂಬಂಧ ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನ ಬಿಡಾಕತ್ತೀನಿ. ಮಾಡ್ರಿ, ಆನ್ಸರ್ ಇದೇ ಬರ್ತೈತಿ. ಏನ್ ಬರ್ತೈತಿ 29 ಬಾಗ್ಲೆ 10 ಬರುತ್ತೆ. ಓಕೆ, ರೈಟ್. ಇದು 72ನೇ ಪ್ರಶ್ನೆ ಆಗಿತ್ತು. ನಂತರ 73ನೇ ಪ್ರಶ್ನೆ. ಒಂದು ಪ್ರಶ್ನೆ ನೋಡಿ ಅಥವಾ ಒಬ್ಬ ಮನುಷ್ಯನನ್ನ ನೋಡಿ ನಾವೇನಪ್ಪಾ ಅಂತಂದ್ರೆ ದಟ್ ಈಗ ಹೇಳ್ತಾರಲ್ರಿ ಮುಖ ನೋಡಿ ಅಳಿಬಾರ್ದಂತಂದ ಹೇಳಿ ನಾವು ದಟ್ ಅದನ್ನ ಒಂದ್ ವೇಳೆ ಏನಾದ್ರೂ ನಾವು ಇದನ್ನ ಪ್ರಶ್ನೆ ನೋಡಿದ್ದ ಸಾಂದ್ ಐತಿ ಅಂತ ಅನ್ಕೊಂಡ್ರೆ ಹಂಗಿರಂಗಿಲ್ಲ. ಮಾಡೋ ತನಕನೂ ಏನಪ್ಪಾ ಅಂದ್ರೆ ಏನ್ ನಿರ್ಧಾರ ತಗೋಬಾರ್ದು. ನಂತರ 73ನೆಯ ಲೆಕ್ಕ ಏನದ ನೋಡ್ರಿ. ಒಂದು ಶಾಲೆಯಲ್ಲಿ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ A+ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂ. 1,500ಗಳನ್ನು ಸಮನಾಗಿ ಹಂಚಲು ನಿರ್ಧರಿಸಲಾಗಿತ್ತು. ಏನಂತಂದ್ರೆ A+ ಯಾರ್ಯಾರು ತಗೋತಾರ ಅವ್ರಿಗೆ ಎಲ್ಲರಿಗೂ ಸೇರಿ 1,500. ಒಬ್ಬೊಬ್ಬರಿಗೆ 1,500 ಅಲ್ರಿ, ಎಲ್ಲರಿಗೂ ಸೇರಿ 1,500. ಅಂದ್ರೆ ಒಬ್ಬರಿಗೆ ಎಷ್ಟು ಬರ್ತೈತಿ ಅದನ್ನ ಡಿವೈಡ್ ಮಾಡ್ತಿದ್ರು. ಓಕೆ, ನಂತರ ಮುಂದೆ ಏನಾಗಿದ್ರಿ ನಿರ್ಧರಿಸಲಾಗಿತ್ತು. ಆದ್ರೆ ಫಲಿತಾಂಶ ದೊರೆತ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ A+ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ 5 ಹೆಚ್ಚು ವಿದ್ಯಾರ್ಥಿಗಳು A+ ಶ್ರೇಣಿಯನ್ನು ಪಡೆದ ಕಾರಣ ಅವ್ರು ಏನ್ ಅನ್ಕೊಂಡಿದ್ರಲ್ಲ, ಅವ್ರು ಏನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರಲ್ಲ A+ ಇಷ್ಟು ಹುಡುಗರು ಏನಪ್ಪಾ ಅಂದ್ರೆ A+ ತಗೋತಾರ, ಒಂದ್ 5 ಜನ ತಗೋತಾರ ಅಂತ ಅನ್ಕೊಂಡ್ರ. ಆದ್ರ ಅವ್ರ ರಿಸಲ್ಟ್ ಬಂದಾಗ ಏನಾಗೈತೆ ಅಂದ್ರೆ ಇನ್ನೂ 5 ಜನ ಹೆಚ್ಚಿಗೆ ತಗೊಂಡ್ರಿ. 5 ಜನ ಅನ್ಕೊಂಡಿದ್ರ ಅವ್ರು 10 ಜನ ತಗೊಂಡ್ರ. ಒಂದ್ ವೇಳೆ 10 ಜನ ಅನ್ಕೊಂಡಿದ್ರೆ 15 ಜನ ತಗೊಂಡ್ರ. ಓಕೆ, 8 ಜನ ಅನ್ಕೊಂಡಿದ್ರ 8 + 5 13 ಜನ ತಗೊಂಡ್ರ. ಸೊ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಈ ರೀತಿ ಆಗೈತಿ. ಓಕೆ, ಈಗ ಜನ ಹೆಚ್ಚಿಗೆ ಆಗ್ಯಾರ ಅಂದ್ರೆ ಸಮಸ್ಯೆ ಏನಾಗತ್ರಿ,
ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ನಾವು ಫೀಸ್ ಹೆಚ್ಚಿಗೆ ಇದು ಅವ್ರಿಗೆ ಕೊಡುವಂತ ಪ್ರೈಸ್ ನ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ. ಮುಂದೆ ಇವ್ರು ಏನ್ ಮಾಡ್ತಾರೋ ನೋಡೋಣಂತೆ. ಹಾಗಾದರೆ ಓಕೆ, ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ರೂ. 25 ಕಡಿಮೆ ಆಯಿತು. ಇಲ್ಲಿ ಏನಾಗೈತಿ ಅಂತಂದ್ರೆ ಇವ್ರು 1500 ಏನ ಪ್ರೈಸ್ ಕೊಡ್ಬೇಕು ಅನ್ಕೊಂಡ್ರಲ್ಲ, ಇವ್ರು ಅದನ್ನ ಹೆಚ್ಚಿಗೆ ಮಾಡಿಲ್ರಿ, ಇದನ್ನ ಇಷ್ಟ ಇಟ್ರ. ಏನ್ ಮಾಡ್ರ ದಟ್ ಇವ್ರು ಹೆಡ್ ಮಾಸ್ಟರ್ ಹೋಗಿ ಕೇಳಾರ, ಸರ್ ಇದು ಒಂದಿಟ್ಟು ಹುಡುಗರು ಹೆಚ್ಚಿಗೆ ಇದನ್ನ ಪ್ರೈಸ್ ಹೆಚ್ಚಿಗೆ ಮಾಡೋಣ ಅಂದಾರ. ಅವ್ರೇನಪ್ಪಾ ಅಂದ್ರೆ ಇಲ್ಲ ಇಷ್ಟರಾಗ ಮುಗಿಸ್ರಿ ಅಂದಾರ. ಅದಕ್ಕೆ ಅವ್ರ ಏನ್ ಮಾಡಕತ್ತಾರ ಅಂದ್ರ ಅಷ್ಟೇ ದುಡ್ಡನ್ನ ಉಳಿದ 5 ಜನ ಏನ್ ಹೆಚ್ಚಿಗೆ ಇರಲ್ಲ ಎಲ್ಲರಿಗೂ ಸೇರಿ ಅದನ್ನ ಕೊಡಾಕತ್ತಾರ. ಓಕೆ, ಹಂಗ ಇದ್ದದಕ್ಕೆ ಏನಾಗುತ್ತೆ ಅಂದ್ರೆ ಒಬ್ಬರಿಗೆ ಎಷ್ಟೆಷ್ಟು ರೂಪಾಯಿ ಬರ್ಬೇಕಾಗಿತ್ತಲ್ಲ ಅದಕ್ಕಿಂತ 25 ರೂಪಾಯಿ ಏನಪ್ಪಾ ಅಂದ್ರೆ ಕಡಿಮೆ ಬರಾಕತ್ತಾವ. ಓಕೆ, A+ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಂಗಂದ್ರೆ A+ ತಗೊಂಡಂತ ವಿದ್ಯಾರ್ಥಿಗಳು ಎಷ್ಟು ಜನ ಅದಾರ ಅಂತ ಕೇಳಾಕತ್ತಾರ. ಓಕೆ, ಅವ್ರು ಏನ್ ಕೇಳಾಕತ್ತಾರಲ್ಲ ಅಲ್ಲಿಂದ ನಾವು ಲೆಕ್ಕ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, A+ ತೆಗೆದುಕೊಂಡ ವಿದ್ಯಾರ್ಥಿಗಳ ಏನು A+ ತೆಗೆದುಕೊಳ್ಳುವರೆಂದು ಭಾವಿಸಿದ ವಿದ್ಯಾರ್ಥಿಗಳ ಸಂಖ್ಯೆ. ಅವ್ರು ಎಷ್ಟು ವಿದ್ಯಾರ್ಥಿಗಳು ಅನ್ಕೊಂಡಿದ್ರಲ್ಲ ಅದನ್ನ ಏನ್ ಮಾಡೋಣ ಅಂತಂದ್ರೆ X ಅಂತ ತಗೊಳ್ಳೋಣ. ವಿದ್ಯಾರ್ಥಿಗಳ ಸಂಖ್ಯೆ X ಆಗಿರಲಿ. ಓಕೆ, ಹಾಗಾದ್ರೆ A+ ತೆಗೆದುಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ, A+ ಗ್ರೇಡ್ ತೆಗೆದುಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ X ಜನ ತಗೋತಾರ, X ಜನ A+ ಗ್ರೇಡ್ ತಗೋತಾರ ಅಂತ ಅನ್ಕೊಂಡಿದ್ರು. ಆದ್ರೆ 5 ಜನ ಹೆಚ್ಚಿಗೆ ತಗೊಳಕತ್ತಾರ. ಹಂಗಂದ್ರೆ ಇದೇನಾಗತ್ರಿ X+5 ವಿದ್ಯಾರ್ಥಿಗಳು ಆಗಿರ್ತೈತಿ. ಓಕೆ, ಕೊನೆಗೆ ನಮ್ಗೆ ಏನಾಗತೈತಿ ಅಂದ್ರೆ 25 ರೂಪಾಯಿ ಕಡಿಮೆ ಬರಾಕತೈತಿ. ಹಂಗಂದ್ರ ಮೊದಲಕ್ಕೆ X ಜನ ಇದ್ದಾಗ ಒಬ್ಬರಿಗೆ ಎಷ್ಟು ಬರ್ತಿತ್ತು ಅಂತಂದ್ರೆ 1500 ರೂಪಾಯಿ ಬರ್ತಿತ್ತು. ಓಕೆ, ಹೌದಾ, ಸಾರಿ, ಎಲ್ಲರೂ ಸೇರಿ 1500 ಬರ್ತಿತ್ತು. ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಬರ್ತಿತ್ತು ಅಂತಂದ್ರೆ 1500 ಬಾಗ್ಲೆ X ಬರ್ತಿತ್ತು. ಓಕೆ, X ವಿದ್ಯಾರ್ಥಿಗಳಿಗೆ 1500 ಆದ್ರೆ X ವಿದ್ಯಾರ್ಥಿಗಳಿಗೆ 1500 ಆದ್ರೆ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಅಂತಂದ್ರೆ 1500 ಬಾಗ್ಲೆ X ಮಾಡ್ತೀವಿ. ಆ ನಂತರ ಮುಂದೆ ಏನಾಗತೈತಿ ಅಂತಂದ್ರೆ ಇಲ್ಲಿ ಈಗ X ವಿದ್ಯಾರ್ಥಿಗಳಿಲ್ಲ, X+5 ವಿದ್ಯಾರ್ಥಿಗಳಿಗೆ ಎಷ್ಟು ಬರ್ತೈತಿ ಅಂದ್ರೆ 1500 ಬಾಗ್ಲೆ X+5 ಬರ್ತೈತಿ. ಓಕೆ, ಮೊದ್ಲಿಗೆ ಎಷ್ಟು ಬರ್ತಿತ್ತು, ಈಗ ಒಬ್ಬೊಬ್ಬರಿಗೆ ಎಷ್ಟು ಬರಾಕತೈತಿ. ಇದ್ರ ವ್ಯತ್ಯಾಸ ಎಷ್ಟೈತಿ ಅಂದ್ರೆ 25 ರೂಪಾಯಿ ಐತಿ. ಸರಿನಾ? ರೈಟ್. ಸೊ ಈಗ ಇವೆರಡರದ್ದು ಏನಪ್ಪಾ ಅಂತಂದ್ರ ಲಸ ತೆಗಿರಿ. ಇದೇನಾಗತ್ರಿ X ಇಂಟು X+5 ಆಗ್ತೈತಿ. ಸೊ X ಗೆ ಎದರ್ಲಿಂದ ಗುಣಿಸಿದ್ರೆ X+5 ಬರ್ತಂದ್ರೆ ಇದು ಬರ್ತೈತಿ ಅಂದ್ರೆ X+5ಲಿಂದ ಗುಣಿಸ್ಬೇಕು. ಆ ನಂತರ ಇದಕ್ಕೆ ಎದರ್ಲಿಂದ ಗುಣಿಸ್ಬೇಕಂದ್ರೆ X ಲಿಂದ ಗುಣಿಸ್ಬೇಕು. ಹಂಗಂದ್ರೆ ಇದೇನಾಗತ್ರಿ 1500 ಇಂಟು X+5 1500 ಇಂಟು X+5 ಮೈನಸ್ 1500 X ಈಸ್ ಈಕ್ವಲ್ ಟು 25. ಇವೆರಡನ್ನು ಗುಣಿಸೋಣ. ಇದೇನಾಗತ್ರಿ 1500 X ಪ್ಲಸ್ 15 75 ಮುಂದೆ 0 ಮೈನಸ್ 1500 X ಬಾಗ್ಲೆ ಇದನ್ನ ಗುಣಿಸ್ಬಿಡೋಣ. ಇದೇನಾಗುತ್ತೆ X ಇಂಟು X ಸ್ಕ್ವೇರ್ ಪ್ಲಸ್ 5X ಈಸ್ ಈಕ್ವಲ್ ಟು 25. ರೈಟ್. ಇಲ್ಲಿ 1500 X ಅದ, ಇಲ್ಲಿ ಮೈನಸ್ 1500 X ಅದ ರೀ. ಎರಡನ್ನು ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಏನ್ ಉಳಿತೈತಿ ಅಂದ್ರೆ 7500 ಈಸ್ ಈಕ್ವಲ್ ಟು ಇದೇನಾಗತ್ರಿ 25 ಇಂಟು X ಸ್ಕ್ವೇರ್ ಪ್ಲಸ್ 5X ಆಗುತ್ತೆ. ಓಕೆ, ಇವೆರಡರ ನಡುವೆ ಇಂಟು ಐತೆ ಅಂದ್ರೆ 25 ಈ ಕಡೆ ತಗೊಂಡ್ಬಂದ್ಬಿಡೋಣ, ಬಾಗ್ಲೆ ಆಗತ್ತೆ. ಓಕೆ, ಬಾಗ್ಲೆ 25 ಇಸ್ ಈಕ್ವಲ್ ಟು X ಸ್ಕ್ವೇರ್ ಪ್ಲಸ್ 5X. 25 ಒಂದೇ 25, 25 ಮೂರ್ಲೆ 75 ಮುಂದೆ 0 ಅಂದ್ರೆ 300 ಇಸ್ ಈಕ್ವಲ್ ಟು X ಸ್ಕ್ವೇರ್ ಪ್ಲಸ್ 5X. ಈ 300 ಬಲಗಡೆನ ತಗೊಂಡು ಹೋಗೋಣಂತ್ರಿ. ಅಂದ್ರೆ ಏನಾಗುತ್ತೆ X ಸ್ಕ್ವೇರ್ ಪ್ಲಸ್ 5X ಮೈನಸ್ 300 ಆಕ್ಚುಲಿ ಇಸ್ ಈಕ್ವಲ್ ಟು 0 ಈ ಕಡೆ ಬರ್ತೈತಿ, ಅದನ್ನ ನಾನು ಈ ಕಡೆ ಬರ್ಕೋತೇನೆ. ಆಗ್ಬೋದಾ? ರೈಟ್. ಈಗ ಇದನ್ನ ಸಾಲ್ವ್ ಮಾಡ್ತೀವಿ. ಮಾಡ್ಬೇಕಂದ್ರೆ ಇಲ್ಲಿ ಏನದ್ರಿ ಒಂದಿರ್ತದ. ಈ 1 ಮತ್ತು ಈ ಸ್ಥಿರಾಂಕವನ್ನ ಗುಣಾಕಾರ ಮಾಡೋಣ. ಏನ್ ಬರ್ತೈತ್ರಿ ಮೈನಸ್ 300 ಬರ್ತೈತಿ. ಗುಣಾಕಾರ ಮಾಡಿದ್ರೆ ಮೈನಸ್ 300 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಧ್ಯದ ಪದ 5 ಬರಬೇಕು. ಓಕೆ, ಆ 2 ನಂಬರ್ ಯಾವುವು ಅಂತಂತಂದ್ರ ಯಾವ ಬರ್ತಾವ್ರಿ 20 ಮತ್ತು 15 ಬರ್ತದೆ.
ಯಾವ ಬರ್ತಾವ್ರಿ 20 ಮತ್ತು 15 ಬರ್ತದೆ. ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಗೊತ್ತಾಗ್ತಂದ್ರೆ ಸರಿ, ಗೊತ್ತಾಗಲ್ಲ ಅಂದ್ರೆ ಏನ್ ಮಾಡ್ರಿ ಅಂತಂದ್ರೆ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಭಾಗಿಸಿ ನಿಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ಓಕೆ, ಇಲ್ಲಿ +5 ಬರಬೇಕು ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರಬೇಕು, ಸಣ್ಣ ಸಂಖ್ಯೆಯಿಂದ ಮೈನಸ್ ಇರಬೇಕು. ಓಕೆ ರೈಟ್. ಸೊ ಹಂಗಂದ್ರೆ ಇದೇನಾಗುತ್ತೆ ಅಂತಂದ್ರೆ x², ಓಕೆ, x² ಪ್ಲಸ್ 20x. ಈ 5x ಅನ್ನ ನಾವು ಯಾವ ರೀತಿ ಹುಡ್ಕೋಬಹುದ್ರಿ? 20x ಮೈನಸ್ 15x ಮೈನಸ್ 300 ಇಸ್ ಈಕ್ವಲ್ ಟು 0. ಇವೆರಡರೊಳಗೆ ಏನ್ ಸಾಮಾನ್ಯ ತಗೋತೀವಿ? x ತಗೋತೀವಿ. ಇಲ್ಲಿ 1x ಹೊರಗಡೆ ಹೋದ್ರೆ x ಉಳಿತೈತಿ, ಪ್ಲಸ್ ಇಲ್ಲಿ 20 ಉಳಿತೈತಿ. ಇವೆರಡರೊಳಗೂ ಮೈನಸ್ 15 ತಗೋತೀವಿ. ಇಲ್ಲಿ x ಕಾಮನ್ ಬರ್ತೈತಿ. 15 30, ಅಂದ್ರೆ ಇದಕ್ಕೆ ಎಷ್ಟೆಲ್ಲ ಗುಣಿಸಿದ್ರೆ ಬರ್ತೈತಿ ಅಂದ್ರೆ 20 ಗುಣಿಸಿದ್ರೆ ಬರ್ತೈತಿ. ಇವೆರಡರೊಳಗೂ ಏನ್ ಕಾಮನ್ ತೆಗಿಬೋದ್ರಿ? x ಪ್ಲಸ್ 20 ಕಾಮನ್ ತೆಗಿಬಹುದು. ಅಂದ್ರೆ ಇಲ್ಲಿ ಏನ್ ಮಾಡ್ತೈತಿ ಅಂದ್ರೆ x ಮೈನಸ್ 15 ಇಸ್ ಈಕ್ವಲ್ ಟು 0. ಇವೆರಡು ಗುಣಾಕಾರ ಮಾಡಿದ್ರೆ 0 ಬರಾಕತ್ತೈತಿ. ಅಂದ್ರೆ x ಪ್ಲಸ್ 20 ಇಸ್ ಈಕ್ವಲ್ ಟು 0 ಆಗಿರ್ತೈತಿ, ಅಥವಾ x ಮೈನಸ್ 15 ಇಸ್ ಈಕ್ವಲ್ ಟು 0 ಆಗಿರ್ತೈತಿ. x ಪ್ಲಸ್ 20 ಬಲಗಡೆ ಹೋದ್ರೆ ಮೈನಸ್ 20 ಬರ್ತೈತಿ, 15 ಬಲಗಡೆ ಹೋದ್ರೆ ಪ್ಲಸ್ 15 ಬಂದಿರ್ತೈತಿ. ಸರಿನಾ? ರೈಟ್. ಸೊ ಈಗ x ಅನ್ನೋದೇನು ಅಂತಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ, ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಮೈನಸ್ ಇರ್ಲಿಕ್ಕಿಲ್ಲ. ಸೊ ಹಿಂಗಾಗಿ x ಈಕ್ವಲ್ ಟು 15 ಸರಿಯಾದಂತ ಉತ್ತರ ಆಗಿರ್ತೈತಿ. ಲಾಸ್ಟಿಗೆ ಅವ್ರು ಏನ್ ಕೇಳ್ಯಾರ ಅಂತಂದ್ರೆ, ಹಾಗಾದ್ರೆ ಫಲಿತಾಂಶ ದೊರೆತ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಏನಪ್ಪಾ ಅಂದ್ರೆ ಊಹೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ. ಅದು ನಮಗೆಲ್ಲ ಬೇಕಾಗಿರೋದು ಎ ಪ್ಲಸ್ ಶ್ರೇಣಿ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ 15. ಇದು ಕರೆಕ್ಟ್ ಅದನ್ನ ತಪ್ಪದನ ಅಂತಂದ್ರೆ ಒಂದ್ಸಾರಿ ನೀವು ಇಲ್ಲಿ ದಟ್ ಚೆಕ್ ಮಾಡ್ಕೋಬಹುದು. ಏನಂದ್ರೆ ಇಲ್ಲಿ ಏನ್ರಿ ಒಂದಕ್ಕ ಇಲ್ಲಿ 15 ಅನ್ಕೊಂಡಿದ್ರು, 1500 ಬಾಗ್ಲೆ 15 ಅಂತಂದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ ಇಲ್ಲಿ 100 ರೂಪಾಯಿ ಬರ್ತೈತಿ. ಆ ನಂತರ ಈಗ 5 ಜನ ಹೆಚ್ಚಿಗೆ ಅಂದ್ರೆ ಎಷ್ಟು ಅದ ರೀ? 20 ಜನ ಆದ್ರ 0 0 ಆಯ್ತು, 2 1 2 2 7 14 1 ಉಳಿತು, 2 5 ಆಯ್ತು. ಅಂದ್ರೆ ಮೊದ್ಲೇಕ 100 ರೂಪಾಯಿ ಬರ್ತಿತ್ತು, ಆದ್ರೆ ಈಗ ಒಬ್ಬೊಬ್ಬರಿಗೆ 75 ರೂಪಾಯಿ ಬರಾಕತೈತಿ. ಅಂದ್ರ ಒಬ್ಬೊಬ್ಬರಿಗೆ 25 ರೂಪಾಯಿ ಕಡಿಮೆ ಆಗಾಕತೈತಿ. ಓಕೆ, ನಾವು ಮಾಡಿ ತಪ್ಪಾಗಿದ್ರಿ. ಎ ಶ್ರೇಣಿಯನ್ನು ಇದು ಪಡೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ 15 ಇಲ್ಲ, 20 ಅದ. ಮೊದ್ಲೇಕ 15 ಅನ್ಕೊಂಡಿದ್ರು, 5 ಜನ ಹೆಚ್ಚಿಗೆ ಆಗಿ 20 ಜನಕ್ಕೆ ಏನಪ್ಪಾ ಅಂದ್ರೆ ಎ ಪ್ಲಸ್ ಶ್ರೇಣಿ ಸಿಕ್ಕೈತಿ. ಓಕೆನಾ? ರೈಟ್. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ವರ್ಗ ಸಮೀಕರಣದ ಮೇಲೆ ಬರುವಂತಹ 4 ಅಂಕದ ಪ್ರಶ್ನೆಗಳು ಆಗಿದ್ವು. ನೀವು ಇವನ್ನಿಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ಈ ವರ್ಗ ಸಮೀಕರಣಗಳ ಸಿರೀಸ್ ಒಳಗ ನಾವೇನ್ ಮಾಡಿದೀವಿ ಅಂತಂದ್ರ 1 ಅಂಕದ ಪ್ರಶ್ನೆಯಿಂದ ಹಿಡಿದು ಬಹು ಆಯ್ಕೆ ಪ್ರಶ್ನೆ 1 ಅಂಕ 2 3 ಮತ್ತು 4 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ನಾವೇನಪ್ಪಾ ಅಂತಂದ್ರ ಸಾಲ್ವ್ ಮಾಡಿದೀವಿ. ಒಟ್ಟು 73 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಇದು ಎಕ್ಸಾಮಿಗೆ ಬಂದ್ರೆ ದಟ್ ಒಟ್ಟ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ಪೂರ್ತಿಯಾಗಿ ಮಾರ್ಕ್ಸ್ ತಗೊಳಕ ಪ್ರಯತ್ನ ಮಾಡ್ರಿ. ಓಕೆ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡಿರ್ತೀನಿ. ಓಕೆ, ಚೆನ್ನಾಗಿ ಓದ್ಕೊಂಡಿದ್ದೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ಆನಂತರ ನೆನಪುಳಿಲಿ, ಆನಂತರ ನಿಮ್ಮ ಒಂದು ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.